ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ SSC GD ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇದರಲ್ಲಿ 80 ಪ್ರಶ್ನೆಗಳಿಂದ ಒಳಗೊಂಡಿರುವಂತಹ ಪ್ರಮುಖ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿವಿ. ವಿಡಿಯೋನ ಪ್ರಾರಂಭದಿಂದ ಕೊನೆವರೆಗೆ ನೋಡಿ, ಪ್ರತಿ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಈ SSC GD ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿಯನ್ನು ಒಳಗೊಂಡಂತೆ ಭಾರತದ ಒಟ್ಟು 13 ಭಾಷೆಗಳಲ್ಲಿ ನಡೆಯಲಿದೆ. ಅದರಲ್ಲಿ ಕನ್ನಡ ಕೂಡ ಒಂದು. ಹಾಗಾಗಿ ಕನ್ನಡದಲ್ಲೇ ಪತ್ರಿಕೆಯನ್ನು ಮಾದರಿ ಪತ್ರಿಕೆಯನ್ನು ತಂದಿವಿ. ಸೊ ಸೆಷನ್ ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಬೆಡ್ಫೋರ್ಡ್ ಲೆವೆಲ್ ಪ್ರಯೋಗದ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಬೆಡ್ಫೋರ್ಡ್ ಲೆವೆಲ್ ಎಕ್ಸ್ಪೆರಿಮೆಂಟ್, ಇದರ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿದೆ. ನೋಡಿ, ಇದನ್ನು ಡಾಕ್ಟರ್ ಆಲ್ಫ್ರೆಡ್ ರಸೆಲ್ ವಾಲೆಸ್ ಅವರು 1956ರಲ್ಲಿ ಕೈಗೊಂಡರು. 1956ರಲ್ಲಿ ಬ್ರಿಟನ್ನ ಬೆಡ್ಫೋರ್ಡ್ ಲೆವೆಲ್ ಕಾಲುವೆ ಪ್ರದೇಶದಲ್ಲಿ ಈ ಒಂದು ಪ್ರಯೋಗ ನಡೆಸಿದ್ರು. ಎರಡೂ ಕೂಡ ಸರಿ ಇದೆ. ಎರಡನೇ ಪ್ರಶ್ನೆ: ಸಾಗರಗಳ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 4 ಸರಿಯಾಗಿದೆ. ನೋಡಿ, ಒಟ್ಟು 4 ಸಾಗರಗಳಿದ್ದು ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ ಅತ್ಯಂತ ಆಳವಾದ ಮತ್ತು ವಿಶಾಲವಾದ ಸಾಗರವಾಗಿದೆ. ಅಟ್ಲಾಂಟಿಕ್ ಸಾಗರವು ಹೆಚ್ಚು ಜನ ಸಾರಿಗೆ ಚಟುವಟಿಕೆಯುಳ್ಳ ಮತ್ತು ಹೆಚ್ಚು ಅಪಾಯಕಾರಿ ಸಾಗರ ಕೂಡ ಹೌದು. ಇನ್ನು ಹಿಂದೂ ಮಹಾಸಾಗರ ಒಂದು ದೇಶದ ಹೆಸರನ್ನು ಒಳಗೊಂಡಿರುವ ಏಕೈಕ ಸಾಗರವಾಗಿದೆ. ಸೊ 1, 2 ಮತ್ತು 4 ಸರಿಯಾಗಿದೆ. ಕೋರಿಯಾಲಿಸ್ ಬಲದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ 1, 2, 3 ಸರಿಯಾಗಿದೆ. ನೋಡಿ, ಕೋರಿಯಾಲಿಸಿಸ್ ಬಲದ ಬಗ್ಗೆ ಇದು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುತ್ತೆ. ಇದು ವಾಯುಮಂಡಲದಲ್ಲಿ ಮಾರುತಗಳ ಚಲನೆ ಮತ್ತು ಸಾಗರದ ನೀರಿನ ಚಲನೆ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ಫ್ರೆಂಚ್ ವಿಜ್ಞಾನಿ ಗಾಸ್ಪೆಡ್ ಕೋರಿಯಾಲಿಸ್ ಇವರು ಕಂಡುಹಿಡಿದರು. ಕೋರಿಯಾಲಿಸ್ ಅವರು ಕಂಡುಹಿಡಿದರು. 4ನೇ ಪ್ರಶ್ನೆ: ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 2, 3, 4. ನೋಡಿ, ಇದರಿಂದ ನಿರ್ಮಾಣವಾದ ವಿಶ್ವವಿಖ್ಯಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇನ್ನು ಮುತ್ಯಾಲಮುಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಇನ್ನು ಗಾಜನೂರು ಅಣೆಕಟ್ಟು, ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇವು ಸರಿಯಾಗಿದೆ. ಶರಾವತಿ ನದಿ ಪೂರ್ವ ದಿಕ್ಕಿಗೆ ಹರಿಯುವ ನದಿಯಾಗಿದೆ ಅನ್ನೋ ತಪ್ಪು, ಯಾಕಂದರೆ ಇದು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. 5ನೇ ಪ್ರಶ್ನೆ: ಯಾವ ಹೊಂದಾಣಿಕೆ ಸರಿಯಾಗಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ 1, 3, 4 ಸರಿಯಾಗಿದೆ. ನೋಡಿ, 1ನೇದು ನೋಡಿ, ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಸರಿಯಾಗಿದೆ. ಇನ್ನು 3ನೇದು ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ ರಾಮನಗರ, ಸರಿಯಾಗಿದೆ. ಇನ್ನು ಜಯಮಂಗಲಿ ಕೃಷ್ಣ ವನ್ಯಮೃಗಧಾಮ ತುಮಕೂರು ಜಿಲ್ಲೆಯಲ್ಲಿದೆ. ಸೊ ಇವು 3 ಸರಿಯಾಗಿದ್ದಾವೆ. ಸೊ 1, 3, 4 ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಮೈಸೂರು ಜಿಲ್ಲೆಯ ಬನ್ನೂರು ಯಾವ ಪ್ರಾಣಿಗಳ ಉತ್ತಮ ತಳಿಗೆ ಹೆಸರುವಾಸಿಯಾಗಿದೆ? ಸೊ ಬನ್ನೂರು ಕುರಿ ಅಂತಾನೆ ಹೇಳ್ತೀವಲ್ಲ, ಬನ್ನೂರು ಟಗರು. ಸೊ 7ನೇ ಪ್ರಶ್ನೆ: ಯಾವ ಹೇಳಿಕೆ ಸರಿಯಾಗಿದೆ? ಸೊ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಸರಿ. ನೋಡಿ, ಮಧ್ಯಪ್ರದೇಶದ ಅಮರ್ಕಂಟಕ್ ಬೆಟ್ಟಗಳಲ್ಲಿ ನರ್ಮದಾ ನದಿ ಉದಯಿಸುತ್ತೆ. ನರ್ಮದಾ ನದಿ ರಿಲೇಟೆಡ್ ಆಗಿದೆ ಇದು. ಮಧ್ಯಪ್ರದೇಶದ ಬೇತುಲ್ ಜಿಲ್ಲೆಯ ಸಾತ್ಪುರ್ ಶ್ರೇಣಿಗಳಲ್ಲಿ ತಾಪಿಯು ನದಿ ಉದಯಿಸುತ್ತೆ. ಸೊ ಇವೆರಡು ಸರಿಯಾಗಿದೆ. ಲಡಾಖ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಸೋ ಮೊರಿರಿ ಎಂಬ ಇದು ಏನಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಇದೊಂದು ಸಾಂಬ್ರೆರೋ ಚಾನಲ್, ಇದೊಂದು ಸರೋವರವಾಗಿದೆ. ಸೋ ಮೊರಿರಿ ಎನ್ನುವುದು ಆ ಲಡಾಖ್ನಲ್ಲಿರುವ ಒಂದು ಸರೋವರ. ಕೆಳಗಿನವುಗಳಲ್ಲಿ ಯಾವುದು ಕಾರ್ ನಿಕೋಬಾರ್ ಮತ್ತು ಲಿಟಲ್ ನಿಕೋಬಾರ್ ನಡುವೆ ಇದೆ? ಇವೆರಡರ ನಡುವೆ ಇರುವಂಥದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂಬ್ರೆರೋ ಚಾನಲ್ ಇದೆ. ದಖನ್ ಪ್ರಸ್ಥಭೂಮಿಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 4 ಸ್ಟೇಟ್ಮೆಂಟ್ ರೈಟ್. ನೋಡಿ, ಈ ಪ್ರಸ್ಥಭೂಮಿಯ ಸರಾಸರಿ ಎತ್ತರವು ಸುಮಾರು 600 ಮೀಟರ್. ಈ ಪ್ರಸ್ಥಭೂಮಿಯ ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರು ಹೊಂದಿದೆ.
ಇನ್ನು ಇದು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ ಶ್ರೇಣಿಯ ನಡುವೆ ಇರುವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಜಲಮಾರ್ಗ 2 ಧುಬ್ರಿ ಮತ್ತು ಯಾವ ನಗರವನ್ನು ಸಂಪರ್ಕಿಸುತ್ತೆ? ನ್ಯಾಷನಲ್ ಹೈವೇ 2 ನ್ಯಾಷನಲ್ ಜಲಮಾರ್ಗ 2 ಧುಬ್ರಿ ಮತ್ತು ಯಾವ ನಗರವನ್ನು ಸಂಪರ್ಕಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಸಾದಿಯಾ. ಕೊಪ್ಪೆನ್ನ ವರ್ಗೀಕರಣದ ಪ್ರಕಾರ ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಆಸ್ ರೀತಿಯ ಹವಾಮಾನ ಕಂಡುಬರುತ್ತೆ? ಕೊಪ್ಪೆನ್ನ ವರ್ಗೀಕರಣದ ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ ಸಿ ಕೋರಮಂಡಲ ಕರಾವಳಿಯಲ್ಲಿ ಆಸ್ ರೀತಿಯ ಹವಾಮಾನ ಕಂಡುಬರುತ್ತೆ. ನಮ್ಮ ದೇಶದಲ್ಲಿ ಕೇವಲ ಮೈಸೂರು ಜಿಲ್ಲೆಯಲ್ಲಿ ದೊರೆಯುವ ಅದಿರು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಫೇಲ್ ಸೈಟ್. ಫೇಲ್ ಸೈಟ್. ತಾಮ್ರ ಮತ್ತು ಕಂಚಿನ ಯುಗದ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿವೆ? 14ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 4. ನೋಡಿ, ತಾಮ್ರ ಯುಗ ಮತ್ತು ಕಂಚಿನ ಯುಗದ ಬಗ್ಗೆ ಹೇಳೋದಾದ್ರೆ ಇದು 5000 ವರ್ಷಗಳ ಹಿಂದಿಗೆ ಕಂಡುಬಂದಿದ್ದು ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಈ ಕಾಲದಲ್ಲಿ ಚಕ್ರಗಳಿಂದ ಕಂಡುಬಂದು ತಾಮ್ರದ ಉಪಕರಣಗಳು ಆಭರಣಗಳು ಕೂಡ ಇದ್ದಾವೆ. ಹಾಗೆಯೇ ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ. ಭತ್ತದ ಕೃಷಿಯ ಆರಂಭಿಕ ಪುರಾವೆಯು ಈ ಕೆಳಗಿನ ಯಾವ ಕಣಿವೆಗಳಿಂದ ಕಂಡು ಬಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬೇಲನ್ ಕಣಿವೆ. ಬೇಲನ್ ಕಣಿವೆ. ಸಿಲೋನ್ನ ಬೌದ್ಧ ರಾಜ ಮೇಘವರ್ಮನಿಗೆ ಬುದ್ಧಗಯಾದಲ್ಲಿ ಮಠವನ್ನು ನಿರ್ಮಿಸಲು ಅನುಮತಿ ನೀಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಸಮುದ್ರಗುಪ್ತ. ಋಗ್ವೇದದಲ್ಲಿ ವಿತಾಸ್ತ ಎಂಬ ಪದವು ಕೆಳಗಿನ ಯಾವ ನದಿಯನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಝೀಲಂ. ಝೀಲಂ ನದಿಗೆ ವಿತಾಸ್ತ ಅಂತ ಕರೀತಾ ಇದ್ರು. ಕೆಳಗಿನ ದೆಹಲಿಯ ಸುಲ್ತಾನರಲ್ಲಿ ಯಾರು ಸಿಕಂದರ್ ಇ ಸಾನಿ ಎಂಬ ಬಿರುದನ್ನು ಪಡೆದರು? ಸಿಕಂದರ್ ಇ ಸಾನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟೇಟ್ಮೆಂಟ್ 1 ಮಾತ್ರ ಸರಿ. ನೋಡಿ, ಚೌಸಾ ಕದನ 1539ರಲ್ಲಿ ಸೂರಿ ರಾಜವಂಶವನ್ನು ಸ್ಥಾಪಿಸಲು ಶೇರ್ ಶಾಗೆ ಸಹಾಯ ಮಾಡಿತು. ಲಕ್ನೋದಲ್ಲಿ 1857ರ ದಂಗೆಯನ್ನು ಈ ನಾಯಕರಲ್ಲಿ ಯಾರು ಮುನ್ನಡೆಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ ಬೇಗಂ ಹಜರತ್ ಮಹಲ್. ಬೇಗಂ ಹಜರತ್ ಮಹಲ್. ಕೆಳಗಿನ ಕ್ರಾಂತಿಕಾರಿಗಳಲ್ಲಿ ಯಾರು ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟರು? ಸರಿಯಾದ ಉತ್ತರ ಆಪ್ಷನ್ ಬಿ 3 ಮಾತ್ರ ಸರಿ. ರಾಜಗುರು. ಸುಖದೇವ್, ರಾಜಗುರು, ಭಗತ್ ಸಿಂಗ್, ಇಶ್ಫಾಕುಲ್ಲಾ ಖಾನ್ ಇವರಿಷ್ಟು ಜನ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟರು. ಅಶ್ಫಾಕುಲ್ಲಾ ಖಾನ್. ಈ ಹೇಳಿಕೆ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 4. ನೋಡಿ, ಸ್ಟೇಟ್ಮೆಂಟ್ ನೋಡೋಣ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನು ಲಾರ್ಡ್ ರಿಪ್ಪನ್ ರದ್ದುಗೊಳಿಸಿದ. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಏಕೈಕ ಕೇರಳೀಯರು ಶಂಕರನ್ ನಾಯರ್. ಇನ್ನು ICSಗೆ ಆಯ್ಕೆಯಾದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಠಾಗೂರ್. ಈ 3 ಕೂಡ ಸರಿಯಾಗಿದೆ. ಸೊ 1, 2, 4. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಸಮಯದಲ್ಲಿ ಕೆಳಗಿನ ಯಾವ ಘಟನೆಗಳು ನಡೀತು? ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 3. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಬರ್ತಾರೆ ವಾಪಸ್ಸು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಇನ್ನು ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಜಾರಿಗೆ ಬಂತು. ರಾಜಾ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 2 ಮತ್ತು 3. 2 ಮತ್ತು 3. ನೋಡಿ, ಅವರು ಆಡಳಿತದಲ್ಲಿ ಭಾರತೀಯರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ವಹಿಸಿದ್ರು. ಅವರು ನಾಗರಿಕ ಸ್ವಾತಂತ್ರ್ಯದ ಪರವಾಗಿದ್ದರು. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಾಮಿ ರಮಾನಂದ ತೀರ್ಥರು. ಸ್ವಾಮಿ ರಮಾನಂದ ತೀರ್ಥರು ಹೈದರಾಬಾದ್ ಕರ್ನಾಟಕದ ಭಾಗದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನೇತೃತ್ವ ವಹಿಸ್ತಾರೆ. ಹಾಲೇರಿ ಮನೆತನದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1, 2 ಸರಿಯಾಗಿದೆ.
ನೋಡಿ, ಹಲೇರಿ ಮನೆತನ 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿತು. ಬಿದನೂರು ಇವರ ರಾಜಧಾನಿಯಾಗಿತ್ತು. ಸ್ವತಂತ್ರ ಹೋರಾಟಗಾರರ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಟೇಟ್ಮೆಂಟ್ 2 ಸರಿಯಾಗಿದೆ. ನೋಡಿ, ತಗಡೂರು ರಾಮಚಂದ್ರರಾವ್ ಅವರು ಗಾಂಧೀಜಿ ಅನುಯಾಯಿಯಾಗಿದ್ದು ಇವರು ಕೂಡ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟ ಮಾಡಿದರು. ಸೆಕೆಂಡ್ ಒನ್ ಸರಿಯಾಗಿದೆ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಸರಿಯಾದ ಉತ್ತರ ಆಪ್ಷನ್ ಎ 1, 2, 4. ನೋಡಿ, ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಶಿವನಸಮುದ್ರಂ ಜಲವಿದ್ಯುತ್ ಶಕ್ತಿ ಯೋಜನೆ KGFನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲ ಆಯಿತು. 1923ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಆಯಿತು. ಇನ್ನು ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿ ಸಿಮೆಂಟ್ ಕಾರ್ಖಾನೆ ಇದೆ. ಇನ್ನು 29ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3, 4 ಎಲ್ಲವೂ ಕೂಡ ಸರಿ. ನೋಡಿ, ನಾಟಕ ರತ್ನ ನಾಟ ಸಾರ್ವಭೌಮ ಎಂಬ ಬಿರುದನ್ನು ಹೊಂದಿದ್ದ ಗುಬ್ಬಿ ವೀರಣ್ಣ ಪ್ರಖ್ಯಾತ ನಾಟಕಕಾರರು, ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಸರಿ ಇದೆ. ಸುಬ್ಬಯ್ಯ ನಾಯ್ಡು ಅವರು ಕನ್ನಡದ ಮೊದಲನ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟರು. ಸರಿಯಾಗಿದೆ. ಸಭ್ಯ ಹಾಸ್ಯಗಾರ ಎಂದು ಹೆಸರು ಪಡೆದ ಕೆ ಹಿರಣ್ಣಯ್ಯ ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ರಂಗಭೂಮಿಗೆ ಕೊಡುಗೆ ಪ್ರಶಂಸನೀಯವಾಗಿದೆ. ಇದು ಕೂಡ ಸರಿ ಇದೆ. ಇನ್ನು ಪ್ರಸಿದ್ಧ ನೃತ್ಯಗಾರ್ತಿ ಶ್ರೀಮತಿ ಮಾಯಾರಾವ್ ಬೆಂಗಳೂರಿನವರು. ಈ 4 ಕೂಡ ಸರಿ ಇದೆ. ಜಾನಪದ ಲೋಕಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ 30ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ. ಈ ಸಂಸ್ಥೆಯನ್ನು ಪ್ರಸಿದ್ಧ ಜಾನಪದ ತಜ್ಞರಾದ HL ನಾಗೇಗೌಡ ಸ್ಥಾಪನೆ ಮಾಡಿದರು. 31ನೇ ಪ್ರಶ್ನೆ, ಯಾವ ಹೊಂದಾಣಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ 1, 2, 3, 4 ಎಲ್ಲ ಸರಿಯಾಗಿದೆ. ನೋಡಿ, ಚೆನ್ನಾಗಿದೆ ಇದು. RK ಲಕ್ಷ್ಮಣ್ ವ್ಯಂಗ್ಯ ಚಿತ್ರಕಾರರು, ಕದ್ರಿ ಗೋಪಾಲ್ನಾಥ್ ಸಂಗೀತ ಕ್ಷೇತ್ರಕ್ಕೆ ಪ್ರಸಿದ್ಧರಾದವರು, ಮೊಹಮ್ಮದ್ ಪೀರ್ ರಂಗಭೂಮಿ ಕಲಾವಿದರು ಮತ್ತು KK ಹೆಬ್ಬಾರ್ ಚಿತ್ರಕಲೆಗೆ ಸಂಬಂಧಿಸಿದವರು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 32ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2 ಮತ್ತು 3 ಸರಿಯಾಗಿದೆ. ನೋಡಿ, ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ಡಿಸೆಂಬರ್ 31, 2009 ರಚಿಸಲಾಯಿತು. ಇನ್ನು 2021 ಅಕ್ಟೋಬರ್ 2ರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ಹುಟ್ಟು ಹಾಕಲಾಯಿತು. 2 ಸರಿ ಇದೆ. ಬೆಳಗಲ್ ವೀರಣ್ಣ ಯಾವುದಕ್ಕೆ ಪ್ರಸಿದ್ಧರು? ಬೆಳಗಲ್ ವೀರಣ್ಣ ಸರಿಯಾದ ಉತ್ತರ ಆಪ್ಷನ್ ಬಿ, ಇವರು ತೊಗಲು ಗೊಂಬೆ ಆಟಕ್ಕೆ ಪ್ರಸಿದ್ಧರು. ಯಾವ ನಗರದಲ್ಲಿ ಪ್ರಸಿದ್ಧ ಗವಿಸಿದ್ದೇಶ್ವರ ಮಠವಿದೆ? ಇತ್ತೀಚೆಗೆ ತುಂಬ ಪ್ರಸಿದ್ಧವಾದ ಜಾತ್ರೆ ಕೂಡ ಆಯ್ತು ಇಲ್ಲಿ. ಸೊ ಗವಿಸಿದ್ದೇಶ್ವರ ಮಠ ಇರೋದು ಎಲ್ಲಿ ಕೇಳಿದ್ರೆ ಕೊಪ್ಪಳ ಜಿಲ್ಲೆ. ಕೊಪ್ಪಳ ಜಿಲ್ಲೆ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಕೊಪ್ಪಳ ಜಿಲ್ಲೆ ಕಿನ್ನಾಳ ಕಲೆಗೆ ತುಂಬ ಪ್ರಸಿದ್ಧವಾಗಿದೆ. ಭಾರತದ ಸಗಟು ಸೂಚ್ಯಾಂಕಕ್ಕೆ ಪ್ರಸ್ತಾವಿತ ಹೊಸ ಮೂಲ ವರ್ಷ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ 2022-23. ಕೆಳಗಿನವುಗಳಲ್ಲಿ ಮೊದಲ ಭಾರತೀಯ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಡ್ಲಾ SEZ, ಕಾಂಡ್ಲಾ ಸ್ಪೆಷಲ್ ಎಕನಾಮಿಕ್ಸ್ ಝೋನ್. ಈ ಕೆಳಗಿನ ಯಾವ ಹಣಕಾಸು ವರ್ಷದಿಂದ ಭಾರತದಲ್ಲಿ ಬೀಜ ಬೆಳೆ ವಿಮೆ ಪ್ರಾರಂಭ ಆಯಿತು? ಸರಿಯಾದ ಉತ್ತರ ಆಪ್ಷನ್ ಎ 1999, 2000ರಲ್ಲಿ. ನೈಜ ವೈಯಕ್ತಿಕ ಆದಾಯ ಡಿಸ್ಪೋಸಲ್ ಪರ್ಸನಲ್ ಇನ್ಕಮ್ ಇದರ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ವೈಯಕ್ತಿಕ ಆದಾಯದಲ್ಲಿ ನೇರ ತೆರಿಗೆಯನ್ನು ಕಳೆದ್ರೆ ಏನು ಸಿಗುತ್ತೆ? ನೈಜ ವೈಯಕ್ತಿಕ ಆದಾಯ ಸಿಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ PM ಮಿತ್ರ ಯೋಜನೆ ಕೆಳಗಿನ ಯಾವುದನ್ನು ಸ್ಥಾಪಿಸಲು ಅನುಕೂಲ ಮಾಡ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜವಳಿ ಉದ್ಯಮಗಳು. PM ಮಿತ್ರ. ಈ ಕೆಳಗಿನಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇದರ ಅಡಿಯಲ್ಲಿ ಒಳಗೊಂಡಿದೆ? ಫಸಲ್ ಬಿಮಾ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3. ನೋಡಿ, ಕಾಳುಗಳು ಇನ್ಕ್ಲೂಡಿಂಗ್ ಎಣ್ಣೆ ಬೀಜಗಳು ಮತ್ತು ತೋಟಗಾರಿಕೆ ಬೆಳೆಗಳು ಎಲ್ಲವೂ ಕೂಡ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಳಗೊಳ್ಳುತ್ತವೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ. ನೋಡಿ, ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಪ್ರೈಮ್ ಮಿನಿಸ್ಟರ್ ವಿಶ್ವಕರ್ಮ ಯೋಜನೆ.
ಕೆಳಗಿನವುಗಳಲ್ಲಿ ಯಾವುದು ಅರ್ಥ ಮತ್ತು ಸಂಖ್ಯಾಶಾಸ್ತ್ರದೊಂದಿಗೆ ಓದುವಲ್ಲಿ ಪ್ರಾವೀಣ್ಯತೆಯ ರಾಷ್ಟ್ರೀಯ ಉಪಕ್ರಮದ ನಿಪುಣ್ ಭಾರತ್ ಮಿಷನ್ನ ಉದ್ದೇಶವಾಗಿದೆ? ನಿಪುಣ್ ಭಾರತ್. ಸೊ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಕೇಳಿದ್ರೆ ಆಪ್ಷನ್ ಸಿ, ಅಗತ್ಯ ಓದುವಿಕೆ, ಗ್ರಹಿಕೆ ಮತ್ತು ಮೂಲಭೂತ ಗಣಿತ ಕೌಶಲ್ಯಗಳೊಂದಿಗೆ ಮಕ್ಕಳನ್ನು ಸಜ್ಜುಗೊಳಿಸುವುದು ನಿಪುಣ್ ಭಾರತದ ಉದ್ದೇಶವಾಗಿದೆ. ಶಾಲೆಗಳಲ್ಲಿ ನಡೆಸುವಂಥ ಒಂದು ಕಾರ್ಯಕ್ರಮ ಇದು. ಕೆಳಗಿನವುಗಳಲ್ಲಿ ಯಾವುದು ವೈಭವ್ ಫೆಲೋಶಿಪ್ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶವಾಗಿದೆ? ವೈಭವ್ ಫೆಲೋಶಿಪ್. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತೀಯ ಸಂಶೋಧನಾ ಸಂಸ್ಥೆಗಳೊಂದಿಗೆ ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಇಂಜಿನಿಯರಿಂಗ್, ಗಣಿತ ಮತ್ತು ಸ್ಟೆಮ್ ಕ್ಷೇತ್ರಗಳಲ್ಲಿ ಭಾರತೀಯ ವಲಸಿಗರನ್ನು ಸಂಪರ್ಕಿಸುವುದು ವೈಭವ್ ಫೆಲೋಶಿಪ್ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಮನ್ ಯೋಜನೆ ಅಡಿಯಲ್ಲಿ ಕೆಳಗಿನ ಯಾವ ಬೆಳೆಗಳನ್ನು ಸಮೀಕ್ಷೆ ಮಾಡಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ತೋಟಗಾರಿಕಾ ಬೆಳೆಗಳು. ದಕ್ಷ ವಿದೇಶಿ ವಿನಿಮಯದ ದರ ಮಾರುಕಟ್ಟೆಯಲ್ಲಿ ಗೃಹ ದೇಶೀಯ ಹಣ ಪೂರೈಕೆ ಬೆಳವಣಿಗೆಯಲ್ಲಿ ಆಗುವ ಅನಿರೀಕ್ಷಿತ ಹೆಚ್ಚಳವು ಇದಕ್ಕೆ ದಾರಿ ಮಾಡಿಕೊಡುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಒಂದು ಕರೆನ್ಸಿ ಅಂದರೆ ಮುಖಬೆಲೆಯಲ್ಲಿ ತತ್ಕ್ಷಣದ ಬೆಲೆ ಇಳಿಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಾಲ್ತಿ ಖಾತೆಯು ಭಾರತದ ಪಾವತಿ ಬಾಕಿಗೆ ಸಂಬಂಧಿಸಿದಂತೆ ಕಾರ್ಯಾತ್ಮಕವಾಗಿ ಎರಡು ರೀತಿಯಲ್ಲಿ ವರ್ಗೀಕರಣಗೊಂಡಿದೆ. ಅದು ಯಾವುದು ಕೇಳ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮರ್ಚಂಡೈಸ್ ಮತ್ತು ಅಗೋಚರಗಳು. ವಾಣಿಜ್ಯ ಸರಕು ಮತ್ತು ಅಗೋಚರಗಳು. ಭಾರತದಲ್ಲಿನ ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಣ ಚಲಾವಣೆಯಲ್ಲಿನ ಕುಸಿತವು ಹಣದುಬ್ಬರದ ನಿಯಂತ್ರಣಕ್ಕೆ ಸಹಾಯಕವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಸರಿ. ನೋಡಿ, ಭಾರತದ ಆರ್ಥಿಕ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಬ್ಯಾಂಕ್ ದರ, ಹಣಕಾಸು ನೀತಿಯ ಮುಖ್ಯ ಅಂಶಗಳು ಬ್ಯಾಂಕ್ ದರ ಮತ್ತು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಪಾವತಿ ಶಲ್ಲುಗೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಚಾಲ್ತಿ ಖಾತೆಯಲ್ಲಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 3 ಸರಿಯಾಗಿ. ನೋಡಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಮತ್ತು ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್. ಈ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ? ನೋಡಿ, ಕೆಲವೊಂದು ರಾಷ್ಟ್ರೀಯ ಧ್ವಜ ಲಾಂಛನ ಪಂಚಾಂಗವನ್ನು ಅದನ್ನು ರೂಪುಗೊಳಿಸಿದ್ದು ಯಾರು? ಅದನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3 ಸರಿಯಾಗಿದೆ. ನೋಡಿ, ರಾಷ್ಟ್ರೀಯ ಧ್ವಜ ಪಿಂಗಾಳಿ ವೆಂಕಯ್ಯ, ರಾಷ್ಟ್ರೀಯ ಲಾಂಛನ ದೀನನಾಥ್ ಭಾರ್ಗವ್, ರಾಷ್ಟ್ರೀಯ ಪಂಚಾಂಗ ಮೇಘನಾಥ್ ಸಹಾ. ಇವರು 3 ಜನ ಇದನ್ನು ಕಂಡುಹಿಡಿದರು. ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಅದು ಅಳವಡಿಸಿಕೊಂಡ ದಿನಾಂಕದ ಒಂದು ಯಾವುದು ಸರಿಯಾಗಿದೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಸಿ, 3 ಮತ್ತು 4 ಸರಿ. ನೋಡಿ, ರಾಷ್ಟ್ರೀಯ ಪಂಚಾಂಗವನ್ನು 22 ಮಾರ್ಚ್ 1957ರಲ್ಲಿ ಅಳವಡಿಸಿಕೊಳ್ಳಲಾಯಿತು ಮತ್ತು ಭಾರತ ಸಂವಿಧಾನ ಜಾರಿಯಾಗಿದ್ದು ಜನವರಿ 26, 1950ರಲ್ಲಿ. ಇವೆರಡೂ ಕೂಡ ಸರಿಯಾಗಿ. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮ ನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದುಹಾಕಿದೆ. ರಾಜ್ಯವೊಂದರ ಮುಖ್ಯಮಂತ್ರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಸರಿಯಾದ ಉತ್ತರ ಚೀಫ್ ಮಿನಿಸ್ಟರ್ ರಿಲೇಟೆಡ್ ಆಗಿದೆ ಇದು. ಸರಿಯಾದ ಉತ್ತರ ಆಪ್ಷನ್ ಸಿ, 2 ಮತ್ತು 4 ಮಾತ್ರ ಸರಿಯಾಗಿ. ನೋಡಿ, ಅವರು ವಿಧಿಬದ್ಧ ಕಾರ್ಯನಿರ್ವಾಹಕ ಮತ್ತು ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರಬೇಕು. ಇವುಗಳಲ್ಲಿ ಸದಸ್ಯರಾಗಿರಬೇಕು. ಸೊ ಯಾವುದು ತಪ್ಪು ಅಂತ ಕೇಳಿದ್ದಾರೆ? ಯಾವುದು ತಪ್ಪು ಅಂತೇಳಿ, ಯಾಕಂದ್ರೆ ಇಲ್ಲಿ ವಿಧಾನಸಭೆಯ ಸದಸ್ಯರಾಗಿರ್ಬೇಕಾಗತ್ತೆ. ಸೊ ಇದರಲ್ಲಿ ಯಾವ್ದು ತಪ್ಪು ಕೇಳಿದ್ರೆ 2 ಮತ್ತು 4 ತಪ್ಪಾಗಿದೆ. ಹಲ್ವಾ ಸಮಾರಂಭ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹಣಕಾಸು ಸಚಿವಾಲಯ. ನೋಡಿ, ಹಲ್ವಾ ಸಮಾರಂಭ ಯಾವಾಗ ಆಗುತ್ತೆ ಕೇಳಿದ್ರೆ ಬಜೆಟ್ ಸಂದರ್ಭದಲ್ಲಿ. ಬಜೆಟ್ ಮಂಡನೆ ದಿನ ಹಲ್ವಾವನ್ನ ವಿತರಣೆ ಮಾಡಿ ಬಜೆಟ್ ಮಂಡನೆ ಮಾಡಲಾಗುತ್ತೆ. ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿದೆ? ಯಾವ ಆರ್ಟಿಕಲ್ ಅಲ್ಲಿದೆ? ಯಾವ ವಿಧಿಯಲ್ಲಿದೆ ಕೇಳ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ,
ಇದು 21ನೇ ವಿಧಿಯಲ್ಲಿದೆ, ಆರ್ಟಿಕಲ್ 21. ಈ ಕೆಳಗಿನ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಅಟಾರ್ನಿ ಜನರಲ್ ತುಷಾರ್ ಮೆಹ್ತಾ. ಇದು ತಪ್ಪಾಗಿದೆ. ನೋಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ವಿ ರಾಮಸುಬ್ರಹ್ಮಣ್ಯನ್ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ವಿಜಯ ರಾಹತ್ಕರ್. ತಪ್ಪಾಗಿರೋದು ಯಾವುದು? ಅಟಾರ್ನಿ ಜನರಲ್ ತುಷಾರ್ ಮೆಹ್ತಾ. 57 ಇದರಲ್ಲಿ ಯಾವುದು ತಪ್ಪಾಗಿದೆ? 57ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಮಹಿಳಾ ಆಯೋಗದ ಅಧ್ಯಕ್ಷರು ರೇಖಾ ಶರ್ಮಾ. ಇದು ತಪ್ಪಾಗಿದೆ. ಭಾರತದ ಲೋಕಪಾಲರು ಎಂ ಖಾನ್ವಿಲ್ಕರ್, ಕರ್ನಾಟಕದ ಲೋಕಾಯುಕ್ತರು BS ಪಾಟೀಲ್ ಮತ್ತು ಭಾರತದ CNG ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ K ಸಂಜಯ್ ಮೂರ್ತಿ. ಇವು ಸರಿಯಾಗಿದ್ದಾವೆ. ಕೇಂದ್ರ ಸರ್ಕಾರದ ಸಾಲದ ಕುರಿತು ಯಾವ ವಿಧಿ ತಿಳಿಸುತ್ತೆ? ಕೇಂದ್ರ ಸರ್ಕಾರದ ಸಾಲದ ಕುರಿತಾಗಿ ಸರಿಯಾದ ಉತ್ತರ ಆಪ್ಷನ್ ಎ, 292ನೇ ವಿಧಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 1, 2, 4 ಸರಿಯಾಗಿದೆ. ನೋಡಿ, ಅವಿರೋಧವಾಗಿ ಆಯ್ಕೆಯಾದ ಮೊದಲ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ. ಭಾರತದ ಮೊದಲ ದಲಿತ ರಾಷ್ಟ್ರಪತಿ KR ನಾರಾಯಣ್. ಸರಿ ಇದೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್. ಸರಿ ಇದೆ. ಇನ್ನು ಶ್ರೀಮತಿ ದ್ರೌಪದಿ ಮುರ್ಮು ಅವರು ಮೊದಲ ಬುಡಕಟ್ಟು ಜನಾಂಗಕ್ಕೆ ಸೇರಿದ ರಾಷ್ಟ್ರಪತಿ ಮತ್ತು 2ನೇ ಮಹಿಳಾ ರಾಷ್ಟ್ರಪತಿ. ಇದು ಕೂಡ ಸರಿ ಇದೆ. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಅಟಾರ್ನಿ ಜನರಲ್ ರಿಲೇಟೆಡ್ ಆಗಿದೆ ಇದು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, 2 ಮತ್ತು 4 ಸರಿಯಾಗಿದೆ. ಅಟಾರ್ನಿ ಜನರಲ್ ರವರು ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಸಲಹೆಗಾರರು ಹಾಗೂ ಅಟಾರ್ನಿ ಜನರಲ್ ರವರು ಸಂಸತ್ತಿನ ಸಮಿತಿಗಳಲ್ಲಿ ಸದಸ್ಯರಾಗಬಹುದು. ಕೆಳಗಿನ ಯಾವುದು ತಪ್ಪಾಗಿದೆ? ಸೊ ಸರಿಯಾದ ಉತ್ತರ 61ಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಯಾವುದು ತಪ್ಪಾಗಿಲ್ಲ, ಎಲ್ಲ ಕೂಡ ಸರಿಯಾಗಿದೆ. ನೋಡಿ, ಸಂವಿಧಾನದ 108ನೇ ವಿಧಿ ಪ್ರಕಾರ ಮಸೂದೆಯ ಬಗ್ಗೆ ವಿವಾದ ಉಂಟಾದಾಗ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನ ಕರೆಯಬಹುದು. ಸರಿಯಾದ ಉತ್ತರ. ಇದುವರೆಗೂ 3 ಬಾರಿ ಜಂಟಿ ಅಧಿವೇಶನ ಕರೆಯಲಾಗಿದೆ. ಸರಿಯಾಗಿದೆ. 1961 1978 ಮತ್ತು 2002. ಪಾರ್ಲಿಮೆಂಟಿನ ಜಂಟಿ ಅಧಿವೇಶನದ ಅಧ್ಯಕ್ಷರು ಲೋಕಸಭಾ ಸ್ಪೀಕರ್. ಸರಿ ಇದೆ. ರಾಜ್ಯದಲ್ಲಿ ಜಂಟಿ ಅಧಿವೇಶನದ ಅಧ್ಯಕ್ಷರು ವಿಧಾನಸಭೆ ಸ್ಪೀಕರ್. ಇದು ಕೂಡ ಸರಿ ಇದೆ. 62ನೇ ಪ್ರಶ್ನೆ, ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1, 3, 4 ಸರಿ. ನೋಡಿ, ಭಾರತದ ಸಂವಿಧಾನದಲ್ಲಿರುವ ತುರ್ತು ಪರಿಸ್ಥಿತಿಗಳನ್ನು ಜರ್ಮನಿ ದೇಶದ ವೀಮರ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ರಾಷ್ಟ್ರಪತಿಯವರು ಕ್ಯಾಬಿನೆಟ್ಟಿನ ಲಿಖಿತ ಶಿಫಾರಸಿನ ಮೇರೆಗೆ ಘೋಷಣೆ ಮಾಡ್ತಾರೆ. ಸರಿ ಇದೆ ಇದು. ಇನ್ನು 1, 3, 4 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 1962 ಭಾರತ ಪಾಕಿಸ್ತಾನ್ ವಾರ್, 1971 1962 ಭಾರತ ಚೀನಾ ವಾರ್, 1971 ಭಾರತ ಪಾಕಿಸ್ತಾನ್ ವಾರ್, 1975 ಅಗೈನ್ ಭಾರತ ಪಾಕಿಸ್ತಾನ್ ವಾರಲ್ಲಿ 3 ಬಾರಿ ಜಾರಿಗೊಳಿಸಲಾಗಿದೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ 356ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 1, 2, 4 ಸರಿ. ನೋಡಿ, 86ನೇ ತಿದ್ದುಪಡಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ್ದು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸುತ್ತೆ. ಸರಿ ಇದೆ. 86ನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ 3ನೇ ಭಾಗದಲ್ಲಿ 21A ವಿಧಿಯನ್ನು 2002ರಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು. ಸರಿ ಇದೆ. ಶಿಕ್ಷಣದ ನೀತಿಗಳು 1968, 86 ಮತ್ತು 2020. ಇದು ಕೂಡ ಸರಿ ಇದೆ. 64ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 3 ಮತ್ತು 4 ಸರಿ. ನೋಡಿ, ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಸಾಮಾನ್ಯ ವರ್ಗದವರು 25,000 ಠೇವಣಿ ಇಡಬೇಕು. ಪರಿಶಿಷ್ಟ ಜಾತಿ ಮತ್ತು ವರ್ಗದವರು 12,500 ಠೇವಣಿ ಇಡಬೇಕು. ಇದು ಸರಿ. ಒಟ್ಟು ಚಲಾವಣೆವಾದ ಮತಗಳಲ್ಲಿ 6ನೇ 1 ಮತಗಳನ್ನು ಪಡೆದ ಅಭ್ಯರ್ಥಿಗಳಿಗೆ ಠೇವಣಿ ವಾಪಸ್ ಕೊಡಲಾಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದಾವೆ, ನೇರವಾಗಿ ಉತ್ತರವನ್ನು ನೋಡ್ತಾ ಹೋಗೋಣ. 45 ವಿದ್ಯಾರ್ಥಿಗಳ ತರಗತಿಯಲ್ಲಿ ಆದಿತ್ಯನು ಮೊದಲಿನಿಂದ 12ನೇ ಸ್ಥಾನದಲ್ಲಿದ್ದರೆ ಅವನ ಶ್ರೇಣಿ ಕೆಳಗಿನಿಂದ ಎಷ್ಟು? ಸೊ 65ಕ್ಕೆ ಸರಿಯಾದ ಉತ್ತರ ಕೆಳಗಿನಿಂದ ಎಷ್ಟು ಕೇಳಿದ್ರೆ ಆತ 34ನೇ ಸ್ಥಾನದಲ್ಲಿ ಇರ್ತಾನೆ. ದೀಪಕನು ನಿತಿನ್ಗೆ ಫುಟ್ಬಾಲ್ ಆಡುತ್ತಿದ್ದ ಹುಡುಗನನ್ನು ತೋರಿಸಿ, ಅವನು ನನ್ನ ತಂದೆಯ ಹೆಂಡತಿಯ ಮಗಳ 2 ಸಹೋದರರಲ್ಲಿ ಚಿಕ್ಕವನಾಗಿದ್ದಾನೆ ಅಂತ ಹೇಳ್ತಾನೆ. ಹಾಗಾದರೆ ಫುಟ್ಬಾಲ್ ಆಡುತ್ತಿದ್ದ ಹುಡುಗ ದೀಪಕ್ಗೆ ಏನಾಗಬೇಕು? ಸರಿಯಾದ ಉತ್ತರ
ಆಪ್ಷನ್ ಸಿ ಸಹೋದರ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಮದ್ರಾಸನ್ನು NBE SBT ಎಂದು ಬರೆದರೆ ಆ ಭಾಷೆಯಲ್ಲಿ ಬಾಂಬೆಯನ್ನು ಈ ರೀತಿ ಬರೆಯಬಹುದು. 67ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ CPN CBZ. ಒಬ್ಬ ವ್ಯಕ್ತಿಯ ಬಳಿ ಮೊತ್ತ 1060 ರೂಗಳ ನಾಣ್ಯಗಳಿದ್ದು 5 ರೂಪಾಯಿಯ 2 ರೂ, 1 ರೂಪಾಯಿ ಹಾಗೂ 50 ಪೈಸೆಯ ನಾಣ್ಯಗಳು ಕ್ರಮವಾಗಿ 2:4:7:3 ಅನುಪಾತದಲ್ಲಿದೆ. ಇದರಲ್ಲಿ 2 ರೂ ನಾಣ್ಯಗಳು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 160 ನಾಣ್ಯಗಳಿವೆ 2 ರೂಪಾಯಿ. 3 ಸರಳ ರೇಖೆಗಳು ಅನಿರ್ದಿಷ್ಟ ವ್ಯಾಪ್ತಿಯ ಒಂದು ಸಮತಲನ ವಿಭಾಗಿಸಬಹುದಾದ ಕ್ಷೇತ್ರಗಳ ಗರಿಷ್ಠ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ 7. 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತು. ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳು ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತವು 94 ವರ್ಷಗಳಾಗುತ್ತೆ. ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳಾದರೆ 12 ವರ್ಷಗಳ ಹಿಂದೆ ರೀನಾಳ ವಯಸ್ಸೆಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 23. ಕುಂದಿಲ್ಲದ 3 ನಾಣ್ಯಗಳನ್ನು ಒಟ್ಟಿಗೆ ಒಂದು ಬಾರಿ ಚಿಮ್ಮಿದಾಗ ಎಲ್ಲ ಶಿರಗಳು ಮೇಲೆ ಬರುವ ಸಂಭವನೀಯತೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 8ನೇ 1. ಏಕರೂಪ ವೇಗ 110 ಕಿಲೋಮೀಟರ್ ಗಂಟೆಯೊಂದಿಗೆ ಚಲಿಸುತ್ತಿರುವ ಒಂದು ರೈಲು 24 ನಿಮಿಷದಲ್ಲಿ ಎಷ್ಟು ದೂರ ಕ್ರಮಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ 44 ಕಿಲೋಮೀಟರ್. ರಮೇಶ್ ಆಗ್ನೇಯ ದಿಕ್ಕಿನಲ್ಲಿ 10 ಮೀಟರ್ ಚಲಿಸ್ತಾನೆ, ನಂತರ 14 ಮೀಟರ್ ಪಶ್ಚಿಮಕ್ಕೆ ಚಲಿಸ್ತಾನೆ. ಇಲ್ಲಿಂದ ಈಶಾನ್ಯಕ್ಕೆ 10 ಮೀಟರ್ ಚಲಿಸಿ ನಂತರ 6 ಮೀಟರ್ ಪೂರ್ವಕ್ಕೆ ಚಲಿಸಿ ಅಲ್ಲಿ ನಿಲ್ತಾನೆ. ಇಲ್ಲಿಂದ ಅವನ ಆರಂಭಿಕ ಹಂತ ಎಷ್ಟು ದೂರದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 6 ಮೀಟರ್ ದೂರದಲ್ಲಿದೆ. ಒಂದು ಶರ್ಟಿನ ಬೆಲೆಯು 15% ಹೆಚ್ಚಿಸಲಾಗಿದೆ, ನಂತರ 15% ಕಡಿಮೆ ಮಾಡಲಾಗಿದೆ. ಕೊನೆಯಲ್ಲಿ ಶರ್ಟಿನ ಬೆಲೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 2.25%, 2.25% ಅಷ್ಟು ಕಡಿಮೆ ಆಗಿದೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ? ಸರಿಯಾದ ಉತ್ತರ ಆಪ್ಷನ್ ಬಿ 2 ಮತ್ತು 4. ವಿಶ್ವ ಚೆಸ್ ಚಾಂಪಿಯನ್ ಆಗಿ ಡಿ ಗುಕೇಶ್ ಆಯ್ಕೆಯಾಗಿದ್ದಾರೆ. ಇನ್ನು 4ನೇದು ದೌಧನ ಅಣೆಕಟ್ಟು ಕೇನ್ ಮತ್ತು ಬೇಟ್ವಾ ಯೋಜನೆ ಅಡಿಯಲ್ಲಿ ಬರ್ತದೆ. 2024ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪಡೆದ ಕ್ರೀಡಾಪಟುಗಳು ಮತ್ತು ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಯಾವ ಹೊಂದಾಣಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿ. ಡಿ ಗುಕೇಶ್ ಚದುರಂಗ, ಇನ್ನು ಮನು ಬಾಕರ್ ಶೂಟಿಂಗ್, ಇವೆರಡೂ ಸರಿಯಾಗಿದೆ. ಸಶಸ್ತ್ರ ಪಡೆಗಳನ್ನು ಆಧುನೀಕರಿಸಲು ರಕ್ಷಣಾ ಸಚಿವಾಲಯ ಯಾವ ವರ್ಷವನ್ನು ಸುಧಾರಣೆಗಳ ವರ್ಷ ಅಂತೇಳಿ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 2025. ಇತ್ತೀಚೆಗೆ ನಿಧನರಾದ ರಾಜಗೋಪಾಲ ಚಿದಂಬರಂ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಸಿ ಚಿದಂಬರಂ. ಸರಿಯಾದ ಉತ್ತರ ಆಪ್ಷನ್ ಎ ಪರಮಾಣು ಭೌತಶಾಸ್ತ್ರ, ಆರ್ ಚಿದಂಬರಂ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPFನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ವಿತುಲ್ ಕುಮಾರ್. ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಕೊನೆಯ ಪ್ರಶ್ನೆ ಇದು. ಸರಿಯಾದ ಉತ್ತರ ತಮಿಳುನಾಡಿನ ಕನ್ಯಾಕುಮಾರಿ.